ಹ್ಮ್ ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾಂತಮ್ಮ ಅವರು ಮೂಲತಃ ಚಿಕ್ಕಬಳ್ಳಾಪುರದವರು. ಅವರ ಮಗಳು HIV ಪಾಸಿಟಿವಿಂದ ತೀರೋದ್ರು. ಅವರಿಗೆ ಇಬ್ಬರು ಹೆಣ್ಮಕ್ಳು. ಅದರಲ್ಲಿ ದೊಡ್ಡ ಮೊಮ್ಮಗಳಿಗೆ ತೊಂದರೆ ಇಲ್ಲ, ಆದರೆ ಇನ್ನೊಂದು ಮೊಮ್ಮಗಳಿಗೆ ತೊಂದರೆ ಇದೆ. ಮೆಡಿಸಿನ್ಸ್ ಕೊಡಿಸ್ತಾ ಇದ್ದಾರೆ. ಅದರ ವಿಷಯನ ಕುರಿತು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ಹಾಗಾದರೆ ಬನ್ನಿ, ಇವತ್ತಿನ ಚಿಗುರಿದ ಬದುಕು ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ತಿಳಿಸ್ತಾರೆ ಅಂತ ಕೇಳೋಣ ಬನ್ನಿ. ಶಾಂತಮ್ಮರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಎಲ್ಲಿವರೆಗೂ ಓದಿದ್ದೀರಾ ಶಾಂತಮ್ಮ ನೀವು? ಅಮ್ಮ ಇಲ್ಲಮ್ಮ, ನಾವು ಓದಿಲ್ಲಮ್ಮ. ಒಂದಕ್ಷರನೂ ಓದಿಲ್ಲ? ಇಲ್ಲಮ್ಮ, ಓದಿಲ್ಲಮ್ಮ. ಯಾಕೆ ಶಾಂತಮ್ಮ ಓದ್ಲಿಲ್ಲ? ಆ ಕಾಲ ಹಂಗಿತ್ತು. ಓದ್ಸಕ್ಕೆ ಅಪ್ಪ ಅಮ್ಮಂಗ ಆಗ್ಲಿಲ್ವಾ? ಆಗಿಲ್ಲಮ್ಮ. ಅವ್ರಿಗೆ 12 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 6 ಜನ ಗಂಡ್ ಮಕ್ಳು, 6 ಜನ ಹೆಣ್ಮಕ್ಳು. ಓಕೆ. ಅವ್ರಿಗೂ ಜೀವನ ನಡೆಸೋದ್ ಬಾರಿ ಅವಾಗ ಓದ್ಸಕ. ನಾವ್ ಓದಿಲ್ಲಮ್ಮ. ಓಕೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಶಾಂತಮ್ಮ ಇವಾಗ? ಅಮ್ಮ, ನಾವು ಕೂಲಿ ಕೆಲಸ ಮಾಡ್ತೀರಮ್ಮ. ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾವ ಏಜಿಗೆ ಮದುವೆ ಆಯ್ತು ಶಾಂತಮ್ಮ? ನಮ್ಗೆ ಅವಾಗ ಒಂದು 18 ವರ್ಷ, 15 ವರ್ಷ ಮೇಲೇನೆ. ಹೌದಾ? ಓಕೆ. ಯಜಮಾನ್ ಏನ್ ಕೆಲಸ ಮಾಡ್ತಾ ಇದ್ರು ಶಾಂತಮ್ಮ? ಅಮ್ಮ, ಅವರು ಕೂಲಿ ಕೆಲ್ಸನೇ. ಅವರು ತೀರ್ಕೊಂಡು 15 ವರ್ಷ ಆಯ್ತಮ್ಮ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹಾಗಾದ್ರೆ ನಿಮ್ಗೆ ಶಾಂತಮ್ಮ? ಒಂದು 50 ವರ್ಷ ಆಗ್ಯದೇನೋ, 45-50 ವರ್ಷ ಆಗ್ಯದೇನೋ ಅನಿಸ್ತದೆ. ಓಕೆ. ಏನಾಗಿ? 45 ವರ್ಷ. ಓಕೆ. ಏನಾಗಿ ತೀರೋಗ್ಬಿಟ್ರು ಯಜಮಾನ್ರು ಶಾಂತಮ್ಮ? ಅಮ್ಮ, ಅವ್ರು ಹಿಂಗೆ ಈ ಬೇರೆ ಅಭ್ಯಾಸ ಕಳ್ಕೊಂಡಿದ್ರು. ಹಿಂಗೆ ಹೇಳಿದ್ ಮಾತ್ ಕೇಳ್ದಿರಿ, ಹಿಂಗೆ ಊಟ ನೀರು ಇಲ್ದಿರ ಅಂತ ತೀರ್ಕೊಂಡ್ರು. ನಮ್ ಜೀವನ ಚೆನ್ನಾಗಿಲ್ಲ, ಸುಮ್ನೆ ಯಾಕಂತ ಯಾವ್ದು ನೆನ್ಸ್ಕೊಂಡಿಲ್ಲ ಮೇಡಮ್. ಓಕೆ. ನಿಮ್ಗೆ ಎಷ್ಟು ಜನ ಮಕ್ಳು ಶಾಂತಮ್ಮ? ನಮ್ಗೆ 2 ಹೆಣ್ಮಕ್ಳು, 1 ಗಂಡ್ ಮಗು. 1 ಹೆಣ್ಮಗು ತೀರ್ಕೊಂಡ್ಲಲ್ಲ, ಮಕ್ಕಳು ಅವ್ರ ತಾಯಿ ತೀರ್ಕೊಂಡಿದ್ದಾರೆ. ಇನ್ನೊಂದು ದೊಡ್ಡ ಮಗಳು ಇದ್ದಾರೆ. ಮಗ ಏನ್ ಮಾಡ್ತಾ ಇದ್ದಾನೆ? ಮಗ ಏನ್ ಕೆಲಸ ಮಾಡ್ತಾ ಇದಾರೆ ಮಗನು ಅವರು SLC ಓದಕ್ ಹೋದ್ರು. ಆಮೇಲೆ ಫೈಲ್ ಹಾಕ್ಬಿಟ್ಟು ಇನ್ನ ಅಷ್ಟೇ ಓದಿರೋದು. ಅವ್ರು ಇದು ಕೂಲಿ ಕೆಲ್ಸನೇ. ಮಗ ನಿಮ್ ಜೊತೆನೆ ಇದಾರಾ, ಬೇರೆ ಇದಾರಾ? ಇಲ್ಲ, ನಮ್ ಜೊತೆನೆ ಇದ್ದಾರಮ್ಮ. ಈಗ 2ನೇ ಮಗಳನ್ನ ಎಲ್ಲಿ ಕೊಟ್ಟಿ ಮದ್ವೆ ಮಾಡಿದ್ರಿ? ಅಮ್ಮ, ಚಿಂತಾಮಣಿಗ್ ಕೊಟ್ಟಿ ಮದ್ವೆ ಮಾಡಿದ್ವಿ. ಅವ್ರು ಚೆನ್ನಾಗಿದಾರ ಶಾಂತಮ್ಮ? ಏನಿಲ್ಲ, ಊರಾಗ ಜಮೀನಿಲ್ಲ. ಮನೆ ಅದು ಚಿಂತಾಮಣಿಯಲ್ಲಿ ಮನೆ ಇಲ್ಲ, ಬಾಡಿಗೆ ಮನೆಗಿದ್ರು. ಓಕೆ. ಯಾರೋ ಬಂದು ಹೇಳಿ ಅವ್ರಿಗೂ ಸ್ವಂತ ಸೈಟ್ ಇದೆ, ಮನೆ ಇದೆ ಅಂತ ಹೇಳಿ ಮಾಡಿದ್ರು. ನಾವು ಮೋಸ ಆಗೋದ್ರಿ. ಇವಾಗ ನನ್ ಜೀವನಕ್ಕ ಇನ್ನೊಂದಿಬ್ರು ಹಾಕಿದ್ದಾರೆ. ಅದೇನೋ ಯೋಚನೆ ಮಾಡಿದ್ರೆ ನಾವು ಅವ್ರ ಮೊದ್ಲು ನಾವೇ ತೀರ್ಕೊಬೇಕು. ಆ ಮಕ್ಕಳ ಮುಖ ನೋಡಿ ನಾವು ಇದೇ ಯಾವುದೋ ಒಂದು ಬಿಸಿಲು ಅಂದಿರ, ಗಾಳಿ ಅಂದಿರ ಒಂದ್ ಜೀವನ ಮಾಡ್ತಾ ಇದ್ವಿ. ಓಕೆ. ಶಾಂತಮ್ಮ, ಇವಾಗ ಇಬ್ರು ಹೆಣ್ಮಕ್ಳೇನಾ? 2 ಹೆಣ್ಮಕ್ಳೇನಮ್ಮ. ಎಷ್ಟು ಏಜ್ ಇವಾಗ ಶಾಂತಮ್ಮ ಅವ್ರಿಗೆ? ಅಮ್ಮ, ದೊಡ್ಡ ಮಗಳಿಗೆ 15 ವರ್ಷ, ಮಗಳಿಗೆ. ಚಿಕ್ಕವಳ್ಗ ಒಂದು 10 ವರ್ಷ. 10 ವರ್ಷನ? ಏನ್ ಓದ್ತಾ ಇದಾರೆ ಮಕ್ಳು ಶಾಂತಮ್ಮ? ಅಮ್ಮ, ಅವರು ಹುಡ್ಗಿ 9ನೇ ಕ್ಲಾಸ್, ಇನ್ನೊಂದು ಹುಡ್ಗಿ 5ನೇ ಕ್ಲಾಸ್. ಓಕೆ. ನಿಮ್ಮ ಮಗನ್ಗೆ ಎಷ್ಟು ಏಜು? ಅವ್ರಗ ಒಂದು 25-26 ಆಗಿದಮ್ಮ. ಓಕೆ. ಇನ್ನು ಮದ್ವೆ ಆಗಿಲ್ಲ ಮಗನ್ಗೆ? ಇಲ್ಲ, 2 ಹೆಣ್ಮಕ್ಳು ಇದಾರಮ್ಮ. ಮದ್ವೆ ಆಯ್ತಾ? ಆಯ್ತಮ್ಮ, 2 ಹೆಣ್ಮಕ್ಳು. ಈಗ ಒಂದು 5 ತಿಂಗಳ ಮಗು ಒಂದು, 2 ವರ್ಷ ಮಗು ಒಂದು. ಓಕೆ. ನಿಮ್ಮ ಮಗಳು ಸತ್ತಿ ಎಷ್ಟು ವರ್ಷ ಆಯ್ತು ಶಾಂತಮ್ಮ?
ಅಮ್ಮ 4 ವರ್ಷ, ಅಳಿನ್ ಸತ್ತು 5 ವರ್ಷ, ಹಾ. ಮಗಳ ಸತ್ತು 4 ವರ್ಷ. ಈಗ ಅಳಿಯಿಂದು ಏನು ಆಸ್ತಿ ಇರ್ಲಿಲ್ವಾ ಮೊಮ್ಮಕ್ಳಿಗೆ? ಏನಿಲ್ಲಮ್ಮ, ಬಾಡಿಗೆ ಮನೆಗಿದ್ರು. ಯಾರೋ 2 ಸೈಟ್ ಇದ್ದಾವೆ, ಕೆಲ್ಸದಾಗಿದ್ದಾನೆ ಅಂತ ಹೇಳಿದ್ರು. ಆ ಪರ್ಸನ್ ಇಂದ ಕೊಟ್ಟಿ ಮದುವೆ ಮಾಡಿದ್ರೆ ಚೆನ್ನಾಗಿದ್ರೆ ಎಲ್ಲ ಸಂಪಾದನೆ ಮಾಡಿ ಜೀವನ ಮಾಡ್ತಾರೆ ಅಂತೇಳಿ ಅಲ್ಲಿ ಹೋಗಿ ನೋಡೆ ಪಟ್ಕ ಏನು ಇಲ್ಲ. ಏನೇನೋ ನಮ್ ಪರಿಸ್ಥಿತಿ ಜೀವನ ಗಟ್ಟಿ ಮಾಡ್ಕೊಂಡು ಆದ್ರೂ ಒಂದ್ ದಿವ್ಸ ಕಷ್ಟಗಳು ತಡ್ಕೊಳಕ್ ಆಗಲ್ಲ ಮೇಡಮ್. ಏನ್ ಕೆಲ್ಸ ಮಾಡ್ತಿದ್ರು ಶಾಂತಮ್ಮ ಅಳಿಯ? ಅವ್ರುನು ಇದೇ, ಅವ್ರುನು ಈ ಹೋಟ್ಲ್ ಕೆಲ್ಸ ಅದು ಇದು ಹೂವು ಅಂಗಡಿ ಹಾಕಿದ್ರು ಚಿಂತಾಮಣೆಯಲ್ಲಿ. ಕೆಲ್ಸಕ್ಕ ಈ ಹೋಟ್ಲಾಗ ಅದು ಇದು ಪಾತ್ರೆ ತೊಳೆಯೋದಕ್ಕೆ ಹೋಗ್ತಾ ಇದ್ರು. ಆಮೇಲೆ ಸೊಳ್ಳೆ ಬಂಡೆ ಹಾಕೊಂಡು ಹೂವ ಮಾರ್ತಾ ಇದ್ರು. ಏನೋ ಜೀವನಕ್ಕ ಮಾಡ್ಕೊಂತ ಇದ್ರು. ಆ ಪಟ್ಕ ದೇವ್ರು ಈ ತರ ಮಾಡಾಕಿದ್ರು. ಒಂದ್ ವರ್ಷ ಬಾಡಿಗೆ ಕಟ್ಬೇಕಾಗಿತ್ತು. ಬಾಡಿಗೆ ಕಟ್ಟಿ ಸಾಮಾನ್ಗಳು ಇಟ್ಕೊಂಡ್ ಬಂದೆ. 1 ವರ್ಷ ಸುಮ್ನೆ ಕಟ್ಟೆ ಬಾಡಿಗೆ ಕಟ್ಟೆಕಿದೆ ಇಲ್ದಿರ ಎಲ್ಲ ಬಾಡಿಗಳು ಮೇಡಮ್ಮ. ಏನ್ ಮಾಡ್ತೀಯ? ಅದಕ್ಕ ನಾನು ಜೀವನದಾಗ ಏನೋನ ಮಾಡಮಂತ ಏನೇನೋ ಬಾದ್ ಬೀಳ್ತಾ ಇದ್ದೀನಿ. ಆ ಮಕ್ಳಿಗ ಹೆಣ್ಮಕ್ಳು ಇಬ್ರು ಬರೇ ಹಾಸ್ಟೆಲ್ ಕಳ್ಸು ಅಂತಾರೆ. ಹಾಸ್ಟೆಲ್ ಕಳ್ಸಿ ನಾನ್ ಬದುಕು ಇರಕ್ ಆಗಲ್ಲ. ಇವಾಗ ನಿಮ್ಮ ಮಕ್ಳಿಗೆ ಏನ್ ತೊಂದ್ರೆ ಇಲ್ವಾ ಶಾಂತಮ್ಮ? ಏನು ಅದೇ ದೊಡ್ಡ ಮಕ್ಕಳಿಗೆ ಏನಿಲ್ಲ, ಚಿಕ್ಕ ಮಗುಗೆ ಸ್ವಲ್ಪ ಪ್ರಾಬ್ಲಮ್. ಮಾತ್ರೆ ತಗೋತಾ ಇದೀಯ ಚಿಕ್ಕ ಮಗು? ಹ್ಞೂನಮ್ಮ, ತಿಂಗಳ. ಯಾಕಂದ್ರೆ ಇವ್ರಿಬ್ರನ್ನು ಕಳ್ಕೊಂಡಿದ್ದೀನಲ್ಲ, ಅದರಿಂದ ಆ ಮಗುನ ಒಂದು ಮಲ್ಗೆ ಹೂವ ಸಾಕ್ದಂಗ್ ಸಾಕ್ತಾ ಇದ್ದೀನಿ. ನಿಮ್ ಒಬ್ರಿಗೆ ಮಾತ್ರ ಗೊತ್ತಾ ಶಾಂತಮ್ಮ ಮಗುಗೆ ಈ ತರ ತೊಂದ್ರೆ ಇದೆ ಅಂತ, ಅಥವಾ ಮಗನ ಹತ್ರ ಹೇಳಿದೀರಾ? ನಮ್ಮ ಮಗ ಗೊತ್ತಿದೆಯಮ್ಮ. ಗೊತ್ತಿದೆಯಾ ಮಗನ್ಗೆ? ಗೊತ್ತಿದೆ. ಇವಾಗ ನಿಮ್ಗೆ ಮೊಮ್ಮಗಳು ದೊಡ್ಡವಳು ಚಿಕ್ಕವಳು ಮೊಮ್ಮಗಳಿಗೆ ಮಾತ್ರ ತೊಂದ್ರೆ ಇರೋವಂಥದ್ದು ಹೇಳಿದೀರಾ ಅಲ್ವಾ? ಹೇಳಿದ್ದೀನಿ. ಈಗ ನಿಮ್ಮ ಮಗಳು ಯಾಕೆ ಹೇಗ್ ಸತ್ತೋದ್ರು? ಏನಾಯ್ತು ಅವ್ರಿಗೆ? ಅದೇನೋ ನಮ್ಗೆ ಗೊತ್ತಿರಲಿಲ್ಲ. ಲಾಸ್ಟ್ ಆಗ ಈ ತರ ಅಂತ ಅನ್ನೋದು ಗೊತ್ತಾಯ್ತು ಅಷ್ಟೇ. ಅಷ್ಟು ಬಿಟ್ರೆ ನಮ್ಗೆ ಏನು ಗೊತ್ತಿರಲ್ಲ. ನನ್ಗೆ ಗೊತ್ತೇ ಇರಲ್ಲ ಅಷ್ಟು ಗಂಟ. ಹೌದು, ಹೇಳಿರ್ಲಿಲ್ವಾ ನಿಮ್ಮ ಹತ್ರ ಈ ತರ ತೊಂದ್ರೆ ಇದೆ ಅಂತ ಮಗಳು? ಇಲ್ಲಮ್ಮ, ಹೇಳಿರ್ಲಿಲ್ಲ. ಹೇಳಿದಿದ್ರೆ ನಾನು ಹಿಂಗೆ ಮೋಸ ಆಗ್ತಾ ಇರ್ಲಿಲ್ಲ. ಏನ್ ಆಸ್ಪತ್ರೆಯಲ್ಲಿ ತೀರೋದ್ರ ಮನೆಯಲ್ಲೇ ತೀರೋದ್ರ ಮಗಳು? ಅಮ್ಮ ಮನೆಯಲ್ಲೇನೆ ತೀರೋದ್ರು. ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿದ್ರಿ. ಇಲ್ಲಿ ಆಗಲ್ಲ, ಇದಕ್ಕೆ ವಾಣಿವಿಲಾಸ ಕರ್ಕೊಂಡ್ ಹೋಗು ಅಂತ ಬರ್ಕೊಟ್ರು. ನಾನು ಒಂದ್ 15 ದಿವಸ ಇದ್ನಿ. ಸ್ನಾನ ಮಾಡಿಸ್ಕೊಂಡು ಆರಾಮಾಗಿದ್ರು. ಆಟ ಮಾಡ್ಕೊಂಡು ಮನೆಗ್ ಕರ್ಕೊಂಡೋಗಿ ಮಕ್ಕಳನ್ನ ನೋಡ್ಸಿ ಮಾತಾಡ್ಸಿ ಕರ್ಕೊಂಡ್ ಹೋಗಮ್ಮ ಬೆಂಗ್ಳೂರ್ಗೆ ಅಂತ ಮನೆಗ್ ಹೋಗಿದ ತಕ್ಷಣ ಅಲ್ಲಿ ಪಾಪ ಅಷ್ಟು ಗೆಂಜಿ ಮಾಡಿ ಕೊಟ್ನಿ. ಕುಡ್ದ್ಲು. ಅವ್ರ ಅಕ್ಕನ ನನ್ನ ಎಲ್ಲ ಮಾತಾಡಿದ್ಲು. ಬಟ್ಟೆ ಹಾಕಿ ಕಡೆ ಮೇಲೆ ಮಲ್ಕೊಂಡು ಈ ತರ ಮಾತಾಡ್ಕೊಂಡು ಅವ್ರಪ್ಪ ತಿರೋಗಿದ್ದೆ. ಅವ್ರಪ್ಪ ಬಂದು ನಾನು ಕಾಲ್ ತಗೊಂಡ್ ಮಲ್ಗಿದ್ದೇನೆ, ನಾನು ನಮ್ಮಪ್ಪ ಜೊತೆಗೆ ಹೋಗ್ತೀನಿ ಅಂತ ಹೋದ್ಲು. ಎಲ್ಲ ನಮ್ಮಮ್ಮ ನೆನ್ಸ್ಕೊಂಡ್ಲಿ ಅಂತ. ಯೂಶಲಿ ಶಾಂತಮ್ಮ ಈ ತರ ತೊಂದ್ರೆ ಆದ್ರೆ ಸಡನ್ ಆಗಿ ಸಾಯಲ್ಲ, ಆಯ್ತಾ? ಏನೋ ನಿಮ್ ಮಗಳು ಆರೋಗ್ಯ ಸರಿಯಾಗಿ ನೋಡ್ಕೊಂಡಿಲ್ಲ ಅಥವಾ ಮಾತ್ರೆ ಸರಿಯಾಗಿ ತಗೊಂಡಿಲ್ಲ, ಹಂಗಾಗಿ ಅವರು. ಹೌದಮ್ಮ, ಅದೇ ಪ್ರಾಬ್ಲಮ್ ಅಮ್ಮ. ನಾನೇ ಹೇಳ್ತಾ ಇದ್ದೀನಿ ನೋಡಿ ಈಗ ಒಂದ್ ಮಗುನ್ ಸಾಕ್ತಾ ಇದ್ದೀನಿ. ಮಲ್ಗೆ ಹೂವ ಇದ್ದಂಗಿದ್ದಾಳೆ. ಒಂದು ದಿವಸ ಯಾರು ಕೇಳ್ತಾರೆ ಹಾಸ್ಟೆಲ್ ಕಲ್ಸಿ ಅಲ್ಲಿ ಚೆನ್ನಾಗ್ ನೋಡ್ಕೊಂತೀರಿ, ಇಲ್ಲಿ ಚೆನ್ನಾಗ್ ನೋಡ್ಕೊಂತೀರಿ ಅಂತ. ನಾನ್ ಪ್ರಾಣ ಇರೋ ಗಂಟೆ ಎಲ್ಲಿ ಕಳ್ಸಲ್ಲ. ನಾನು ಒಂದು ಬಟ್ಲೆ ಆದ್ರೂ ಕಸ ತಳ್ಳಿ ಆದ್ರೂ ನನ್ ಮಗುನ್ ಸಾಕ್ಬೇಕು ಅಂತ ನಾನ್ ಸಾಕ್ತಾ ಇದ್ದೀನಿ. ಇಲ್ಲ ಖಂಡಿತ ನೀವು ಸಾಕಿ. ಯಾಕೆ ಅಂದ್ರೆ ಶಾಂತಮ್ಮ, ಇವತ್ತಿನ ದಿವಸ ಅಪ್ಪ ಅಮ್ಮ ಇಲ್ಲದೆ ಇರೋಂಥ ಮಕ್ಕಳನ್ನ ನೋಡ್ಕೊಳ್ಳೋ ಜನನೇ ಇಲ್ಲ ಅಂದ್ರೆ ನೀವು ಸಾಕ್ತಾ ಇದ್ದೀನಿ ಅಂದ್ರೆ ನಮ್ಗೆ ತುಂಬಾನೇ ಖುಷಿ. ನಿಮ್ ಕೈ ಎತ್ತು ಮುಗಿತೀನಿ. ನಾನು ನಿಮ್ ಕೈ ಎತ್ತು ಮುಗಿತೀನೋ. ನಾನ್ ಪ್ರಾಣ ಇರೋ ಗಂಟ ನನ್ ಮಕ್ಕಳನ್ನ ಎಲ್ಲಿ ಕಳ್ಸಲ್ಲ. ಇವಾಗ ಯಾವ್ದೋ ನಮ್ಮ ಮಾಸ್ಟರ್ ಹೇಳಿದ್ರು, ಅಂತೋದಯ ಎಕ್ಸಾಮ್ ಎಲ್ಲಿ ಸಿಕ್ಕಲ್ಲ, ಸಿಗುತ್ತೆ ಬರ್ತಿ, ಒಂದು ಬರೀ ಹಾಸ್ಟೆಲ್ ಸಿಕ್ಕುತ್ತೆ ಅಂತ ಹೇಳಿದ್ರು ನಮ್ಮ ಮಾಸ್ಟರ್ ನಮ್ಮೂರಾಗ. ನಾನ್ ಕೇಳ್ದೆ, ಅವರು ನಾನ್ ಕಷ್ಟ ಪಟ್ಟು ಒಂದು ಬಚ್ಚಲೆ ಆದ್ರೂ ಬಾಸಿ ಬೇಕಾದ ಒಂದು 10,000 ಖರ್ಚು ಮಾಡಿ ಓದಿಸ್ತೀನಿ. ನಾನು ಹಾಸ್ಟೆಲ್ ಮಾತ್ರ ಕಳ್ಸೋದಿಲ್ಲ. ಯಾಕಂದ್ರೆ ಇದು ಪರಿಸ್ಥಿತಿ ಹಿಂಗಿದೆ. ಬೇರೆ ಕಡೆ ಅವ್ರು ಬಿಟ್ಟಿರಕ್ ಆಗುತ್ತೇನಮ್ಮ? ಹೌದೌದು, ಬೇಡ ನೀವು ಇದೀರಲ್ಲ, ನೀವು ಇನ್ನ ಚೆನ್ನಾಗಿದ್ದಂಗ್ಲೇ ಬೇರೆಯವ್ರ ಕಡೆ ಯಾಕೆ ಬಿಡ್ತೀರಾ? ನೀವೇ ನೋಡ್ಕೊಳ್ಳಿ ಶಾಂತ. ಇಲ್ಲ ಮೇಡಮ್, ನಮ್ಗೆ ಈ ತರ ನನಗೆ ಇಲ್ಲ ಅಂದಿರಾ ಯಾವ್ದೋ ಒಂದು ಗೌರ್ಮೆಂಟ್ ಸೈಟ್ ಇತ್ತು, ಸೈಡ್ ಮಾಡ್ಕೊಡ್ತಾ ಇದ್ನಿ. ಅದಕ್ಕೆ ಯಾರಾದ್ರೂ ಒಂದ್ ಹೆಲ್ಪ್ ಮಾಡ್ರಿ, ಒಂದ್ ಮನೆ ಕಟ್ಕೊಡ್ತೀನಿ ಅಂತ ಹೋಗಿ ಅಲ್ಲಿ ಡಿಸ್ ಆಫೀಸಲ್ಲಿ ಎಲ್ಲ ಕೇಳಿದ್ರಿ. ಏನೋ ಹೆಲ್ಪ್ ಮಾಡಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ನಿಧಾನಗಾದ್ರೂ ಒಂದ್ ಮನೆ ಕಟ್ಟಿ ಬಿಡ್ಬೇಕು ಅಂತ ಚೆನ್ನಾಗ್ ಮನಸ್ಸು ತಕೊಂಡಿದ್ವಿ. ಕಷ್ಟ ಪಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ನಿ. ಮಗಳಗೋಸ್ಕರ ಇದೇನೆ ಮಗಳು ಅಂತ ತಿಳ್ಕೊಂಡು ಮಕ್ಕಳನ್ನ ಸಾಕ್ತಾ ಇದ್ದೀನಿ ಮೇಡಮ್ ಅವರೇ.
ನೀವು ಕೂಲಿ ಕೆಲ್ಸಕ್ಕೆ ಹೋಗ್ತೀರಿ ಅಂತ ಹೇಳಿದ್ರಲ್ಲ ಶಾಂತಮ್ಮ, ಏನು ಕೆಲಸ? ಗಾರೆ ಕೆಲಸನಾ ಅಥವಾ ತೋಟದ ಕೆಲಸನಾ? ಅಮ್ಮ ಯಾವ ಕೆಲಸ ಸಿಕ್ಕಿದ್ರು ಬಿಡಲ್ಲಮ್ಮ ನಾನು. ಸೌದೆ ಕೊಯ್ಯತಾವ್ನಿಂದ ಕೂಲಿ ಕೆಲ್ಸದಿಂದಾನೆ ಒಂದು ಹೂವ ಮಾರತಾವ್ನಿಂಗದ ಎಲ್ಲ ಯಾವ ಸಿಕ್ಕಿದ್ರು ಎಲ್ಲ ಕೆಲ್ಸಾನು ಮಾಡ್ತೀನಿ ನಾನು. ಓಕೆ ಓಕೆ. ನಿಮ್ದು ಏನು ಪ್ರಾಪರ್ಟಿ ಇಲ್ವಾ ಶಾಂತಮ್ಮ? ನಮ್ದೇನಿಲ್ಲಮ್ಮ. ನೀವು ಕೂಲಿ ಮಾಡ್ಕೊಂಡು ತಿಂದ್ರೇನೆ ಜೀವನ ಐತೆ. ರೋಷ್ಟು ಮನೆ ಅದು ನಮ್ದು ಮನೆ ಬಿದ್ದೋಗಿದೆ. ರೋಷ್ಟು ಚಿಕ್ಕದ ಜಮೀನ್ ಇದೆ, ಇನ್ನ ಭಾಗ ಕೊಡಿಲ್ಲಮ್ಮ ಇದ್ನೋಗನ. ಆದ್ರೂ ಕಷ್ಟ ಪಡ್ಬೇಕು, ನಾನು ಜೀವನ ಮಾಡ್ಬೇಕು ಮೇಡಮ್ಮ. ಓಕೆ. ಮಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಿ? ಅದೇ ಮಗನು ಹಾಗೆ ಅದು ಇದು ಕೆಲಸ, ತೋಟದ ಕೆಲಸ ರೀ. ಅವನು ಯಾವ ಕೆಲಸ ಸಿಕ್ಕಿದ್ರೆ ಅದು, ಇಲ್ಲ ಟ್ರೈನಿಂಗ್ ಹೋಗ್ತಾನೆ ಅವನ ಕಾರ್ಗಳಕ ಅಂತ ಇಂತೋಕ ಲೇಬರ್ ಕೆಲ್ಸಕ್ಕ. ಓಕೆ ಓಕೆ. ಮೊಮ್ಮಕ್ಕಳು ಇಬ್ರಿಗೂ ಸ್ಕೂಲ್ ಹತ್ರನ ದೂರನ ಮನೆಯಿಂದ? ಆ ಊರಾಗೆ ಒಂದ್ ಮಗು, ಇನ್ನೊಂದ್ ಮಗು ಬೇರೆ ಕಡೆ ಹಾಕಿದ್ನಿ, ಅಲ್ಲಿ ಸ್ಟೇಷನ್, ಹುಣಸೆನಲ್ಲಿ ಸ್ಟೇಷನ್ ಅಂತ. 8ನೇ ಕ್ಲಾಸ್ ಗಂಟನೆ ಊರಾಗಿರೋದು. ಓಕೆ ಓಕೆ. ಆಮೇಲೆ ನಮ್ ದೊಡ್ಡ ಮಗಳಿದ್ದಾರೆ ಗೌರವಿಂದ್ರ ಹತ್ರ, ಅವರು ಅಮ್ಮ ಊರ ಹತ್ರ ಬಸ್ ಬರುತ್ತೆ, ನನ್ ಮಗಳ ಜೊತೆ ಹೋಗ್ತಾಳೆ, ಒಬ್ಳೆ ಹೆಣ್ಣು ಮಗು, ಬ್ಯಾಗ್ ಹೊತ್ಕೊಂಡ್ ದೂರ ಹೋಗ್ಬೇಕು, ಗೇಟಾಗ್ನಿಂದ ನಡಿಬೇಕು ಬರ್ಬೇಕು, ಅವ್ರ ಜೊತೆ ಹಾಕ್ತೀನಿ ಅಂತೇಳಿ ಇಲ್ಲಿ ಅಲ್ಕೂರ್ ಅಂತ ಇದೆ, ನಮ್ ದೊಡ್ಡ ಮಗಳ ಜೊತೆ ಅಲ್ಲಿ ಓದಿಸ್ತಾ ಇದ್ದೀನಿ ದೊಡ್ಡ ಮಗಳಿಗೆ 9ನೇ ಕ್ಲಾಸ್. ಓಕೆ. ಚೆನ್ನಾಗ್ ಓದ್ತಾ ಇದ್ದಾರ ಮೊಮ್ಮಕ್ಕಳು? ಅದೇನಿಲ್ಲಮ್ಮ, ಎಲ್ಲ ಯಾರನ್ನಾದ್ರೂ ಕೇಳ್ಕೊ ಸುಧಾ, ಎಲ್ಲಾ ಅದ್ಯಾವ್ದೋ ಒಂದ್ ಇಂಗ್ಲಿಷ್ ಹೇಳಿದ್ರಂತೆ ಮಾಸ್ಟ್ರು, ನಮ್ಮೂರೆಲ್ಲ ಖುಷಿ ಪಟ್ಟು ಬರೀ ಗೌರ್ಮೆಂಟ್ ಸ್ಕೂಲಾಗ ಓದಿರೋದಕ್ಕ ಮಾರ್ಕ್ಸ್ ತೆಗ್ದಿರೋದಕ್ಕ ಎಲ್ಲಾ ಖುಷಿ ಪಟ್ಟು ಇವಾಗ ಹೇಳ್ತಾವ್ರೆ ಕಳ್ಸು, ಹಾಸ್ಟೆಲ್ ಕಳ್ಸು, ಚೆನ್ನಾಗ್ ಬುದ್ಧಿ ಐತೆ ಓದ್ತಾರೆ ಅಂತಾರೆ. ನಾನ್ ಹೇಳಿದ್ನಿ ನನ್ ಪ್ರಾಣ ಇರೋ ಗಂಟ ಗೌರ್ಮೆಂಟ್ ಸ್ಕೂಲಾಗೆ ಓದ್ಲಿ, ಇಲ್ಲ ನಮ್ ಇದ್ರೆ ಇಲ್ಲ ಬೇರೆ ಕಡೆ ಚೆನ್ನಾಗ್ ಓದಿಸ್ತೀರಂದ್ರೆ ಇಲ್ಲ ಸಾಲ ಆದ್ರೂ ಮಾಡ್ಸಿ ಓದಿಸ್ತೀನಿ, ಹಾಸ್ಟೆಲ್ ಬಿಟ್ಬಿಟ್ಟು ಏನಾದ್ರೂ ಹೇಳ್ರಿ ನಾನ್ ಮಾಡ್ತೀನಿ. ಓಕೆ ಓಕೆ. ಹೆಣ್ಮಕ್ಳು ನಾನ್ ಹಾಸ್ಟೆಲ್ ಕಳ್ಸೋದಿಲ್ಲ ಅಂತ ಎಲ್ರ ಹತ್ರ ಆಶೀರ್ವಾದ ತಕೊಂಡಿದ್ದೀನಮ್ಮ. ಬೇರೆ ಕಡೆ ಕಳ್ಸಲ್ಲ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಮನೆಗ್ ಬರ್ಬೇಕು ನಮ್ ಮಕ್ಕಳು ಅಷ್ಟೇ. ಓಕೆ ಶಾಂತಮ್ಮ, ಚಿಕ್ಕ ಮಗಳಿಗೆ ಮಿಸ್ ಮಾಡ್ದಂಗೆ ಮಾತ್ರೆ ಎಲ್ಲ ತಿಂಗಳ ಕೊಡ್ಸಿ ಆಯ್ತಾ? ಹ್ಞೂನಮ್ಮ. ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಇರೋದು. ಯಾವುದೇ ಕಾರಣಕ್ಕೂ ಮಾತ್ರ ಸ್ಟಾಪ್ ಮಾಡಬಾರ್ದು. ಇಲ್ಲಮ್ಮ, ಯಾಕಂದ್ರೆ ನಾನು ಎಲ್ಲಾ ಓಡಾಡಿದ್ನಿ ಜೀವನದಾಗ, ಓಡಾಡಿ ನೋಡಿದ್ನಿ. ಇಂತೋ ಇರೋರು ಆಯೋ ಮುದುಕರು ಮನೆ ಒಬ್ರು ಇರು ಡಾಕ್ಟ್ರು ಬೈದ್ರು, ಇನ್ನೇನಕ್ ತಿಂತೀರಾ ನೀವು, ಈ ತರ ಆಗಿದ್ದೀರಾ, ಸಾಕ ಇವಾಗ ಬದುಕಿದ್ದು ಸಾಕ ನಿಂಕ ಅಂತ ಹಂಗಿದ್ದಾರೆ. ಯಾಕಂದ್ರೆ ಅದು ನೋಡ್ಕೊಂಡ್ರೆ ಇವ್ರ ಜೀವನ ಹಂಗಿರ್ತದೆ. ಅದಕ್ಕೋಸ್ಕರ ಎಲ್ಲಿ ಬೇರೆ ಕಳ್ಸೋದಿಲ್ಲ. ನನ್ ಮಗಳು ನನ್ ತಾವಿರ್ಲಿ, ಯಾರಾದ್ರೂ ಹೇಳ್ತಾ ಇದ್ದೀನಿ ಎಲ್ಲಾರ್ಗು, ಏನನ್ನ ಒಂದ್ ಮಕ್ಳಿಗೋಸ್ಕರ ಒಂದ್ ಸಹಾಯ ಮಾಡಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ನಾ ಇರೋದ್ರಾಗ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಶಾಂತಮ್ಮ, ಥ್ಯಾಂಕ್ ಯು ಸೋ ಮಚ್. ಆಯ್ತಮ್ಮ. ಕೇಳಿದ್ರಲ್ಲ ಕೇಳಿದರೆ, ಇಷ್ಟೊತ್ತರೆಗೂ ಶಾಂತಮ್ಮ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಅವರು ಒಂದು ಕ್ಲಾಸನ್ನು ಓದಿಲ್ಲ, ಅವಿದ್ಯಾವಂತರು, ವಿದ್ಯಾಭ್ಯಾಸ ಇಲ್ಲ. ಅವ್ರಿಗೂ ಸಹ ಗಂಡ ತೀರೋಗಿ 15 ವರ್ಷ ಆಗಿ ಅವರಿಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು ಮಗು. ಮೊದಲನೇ ಮಗು ಇವಾಗ ಇವರು ಸಾಕ್ತಾ ಇರುವಂಥದ್ದು. ಅವರ ಮಗಳು ಸಹ HIV ತೀರೋಗ್ತಾರೆ. ನಂತರ ಶಾಂತಮ್ಮನ ಮೇಲೆ ಮಕ್ಕಳ ಸಾಕುವ ಜವಾಬ್ದಾರಿ ಬರುತ್ತೆ. ಈಗ ಶಾಂತಮ್ಮ ಕೂಲಿ ಮಾಡಿ ಆ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಮಕ್ಕಳು ಸಹ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 2ನೇ ಮೊಮ್ಮಗಳು ARTನಲ್ಲಿದ್ದಾಳೆ, ART ತೆಗೆದುಕೊಳ್ತಾ ಇದ್ದಾರೆ. ಏನೇ ಕಷ್ಟ ಬಂದರೂ ಮೊಮ್ಮಕ್ಕಳನ್ನ ಮಾತ್ರ ನಾನು ಯಾರು ಮನೆ ಬಾಗಿಲಿಗೂ ಕಳಿಸಲ್ಲ, ನಾನು ಕೂಲಿ ಮಾಡಿ ಒಬ್ಬರ ಮನೆ ಬಚ್ಚಲ್ ತೊಳೆದಾದ್ರೂ ನನ್ನ ಮೊಮ್ಮಕ್ಕಳನ್ನ ಸಾಕ್ತೀನಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ನಂಗೆ ತುಂಬಾ ಖುಷಿ ಆಯಿತು. ಕಾರಣ ಏನಪ್ಪ ಅಂದರೆ, ಅಪ್ಪ ಅಮ್ಮ ಇಲ್ಲದೇ ಇರೋ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ, ಯಾರೂ ನೋಡ್ಕೊಳ್ಳಲ್ಲ ಸಾಮಾನ್ಯವಾಗಿ. ಇವತ್ತಿನ ದಿವಸ ಶಾಂತಮ್ಮ ಅವರು ಸಹ ಕೂಲಿ ಮಾಡ್ತಾ ಮೊಮ್ಮಕ್ಕಳನ್ನ ಸಾಕ್ತೀನಿ ಅನ್ನೋ ಒಂದು ಹೊಣೆನ ಅವ್ರು ತೆಗೆದುಕೊಂಡಿದ್ದಾರೆ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಅವರ ಮೊಮ್ಮಕ್ಕಳನ್ನು ಚೆನ್ನಾಗಿ ಸಾಕುವಂಥ ಶಕ್ತಿ ಕೊಡಲಿ ಅಂತ ನಾನು ಸಹ ಆಶಿಸ್ತೀನಿ. ಕೆಳಗಡೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ.
ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್. ಆಕ್ಟಿವ್. ಆಕ್ಟಿವ್.